ಎಲ್ಲರಿಗೂ ನಮಸ್ಕಾರ. ನಾವು ಈಗ ಸ್ಪೆಷಲ್ ಒಕೇಶನ್ ಅಂದರೆ ಹೊರಗಡೆ ಹೋಗಿ ಊಟ ಮಾಡೋದು ಕಾಮನ್ ಅಲ್ವಾ. ಸೊ ಆ ಟೈಮಲ್ಲಿ ಹೊರಗಡೆ ಹೋಗಿ ಹೈದ್ರಾಬಾದ್ ದಮ್ ಬಿರಿಯಾನಿಯಲ್ಲಿ ಈ ರೀತಿ ಪನ್ನೀರ್ ಬಿರಿಯಾನಿ ಅಂತ ತೊಗೊಂಡ್ವಿ. ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅಲ್ಲಿ ಗೊತ್ತಿರೋರೇ ಒಬ್ಬರಿದ್ದರು, ಅವ್ರ ಹತ್ರ ತಿಳ್ಕೊಂಡು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ನೀರು ಇಟ್ಕೊಂಡು ಒಂದು 3/4 kg ಅಕ್ಕಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ನಾವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ, ಒಂದು 75% ಅಷ್ಟು. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೋಣ. ಇದಕ್ಕೇ ಮಸಾಲೆ ಚೆನ್ನಾಗಿ ಹಿಡಿಬೇಕು ರೈಸ್ಗೆಲ್ಲ. ಸೊ ಸೋಂಪು ಮತ್ತು ಏಲಕ್ಕಿ ಒಂದು 4, ಪಲಾವ್ ಎಲೆ, ಅನಾನಸ್ ಫ್ಲವರು ಮತ್ತು ಲವಂಗ, ಚಕ್ಕೆ ಇಷ್ಟನ್ನು ಹಾಕಿ ಕುದಿಯೋಕೆ ಇಟ್ಕೊಳ್ಳೋಣ. ಚೆನ್ನಾಗಿ ಫ್ಲೇವರ್ ಎಲ್ಲ ಚೆನ್ನಾಗಿ ಇಡಿಸುತ್ತೆ ಅಕ್ಕಿಗೆ. ಸೊ ಈ ರೀತಿಯೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಈ ಬಿರಿಯಾನಿ. ಇದೇ ರೀತಿ ನೋಡಿ ಮಾಡ್ಕೊಳ್ಳಿ. ಸೊ ತುಪ್ಪ ಹಾಕೋಣ 1 ಸ್ಪೂನಷ್ಟು. ಸೊ ತುಪ್ಪ ಬೇಡ ಅನ್ನೋರು ನಮಗೆ ಇಲ್ಲಿ ಎಣ್ಣೆನೂ ಸಹ ಬಳಸ್ಕೊಳ್ಬೋದು. ತುಪ್ಪ ಹಾಕೋ ರೀಸನ್ನು ಅಕ್ಕಿ ಇಲ್ಲಿ ನಮಗೆ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂತ ಅಷ್ಟೇ. ಸೊ ನೀವು ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ. ಮತ್ತು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೋಣ. ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ತುಪ್ಪ 1-2 ಸ್ಪೂನಷ್ಟು ಹಾಕ್ಕೋಣ. ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಆರಾಮ್ಸೆ. ಸೊ ಎಣ್ಣೆಲೂ ಸಹ ಮಾಡ್ಕೊಳ್ಬೋದು. ತುಪ್ಪ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೊಂಬಿಡಿ. ತುಪ್ಪ ಇಷ್ಟಪಡೋರು ಖಂಡಿತವಾಗ್ಲೂ ಧಾರಾಳವಾಗಿ ತುಪ್ಪ ಹಾಕ್ಕೊತೀನಿ. ಸೊ ಅದಕ್ಕೆ ನಾವು ಏನೇನು ಮಸಾಲೆ ಹಾಕ್ಕೊಂಡಿದ್ವೋ ಸೊ ಇದಕ್ಕೂ ಅದೇ ರೀತಿ ರಾ ಮಸಾಲಾಸು ಹಾಕ್ಕೊಳ್ಬೇಕಾಗುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪು ಈ ರೀತಿ ಎಲ್ಲ ಮಸಾಲನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಗೋಡಂಬಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೈದ್ರಾಬಾದ್ ದಮ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಅಂದರೆ ಗೋಡಂಬಿ ಹೇರಳವಾಗಿ ಹಾಕಿರ್ತಾರೆ. ಸೊ ನೀವು ಸ್ವಲ್ಪ ಹೇರಳವಾಗಿ ಹಾಕ್ಕೊಳ್ಳಿ. ಬೇಡ ಅಂದ್ರೂ ಸಹ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಒಂದು 4ರಿಂದ 5 ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಖಾರಕ್ಕಲ್ಲ, ಬರೀ ಟೇಸ್ಟ್ಗಷ್ಟೇ ಹಾಕ್ಕೊಳ್ತಾ ಇರೋದು. ನಾವು ಆಮೇಲೆ ಖಾರದ ಪುಡಿ ಸಹ ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಟೈಮಲ್ಲಿ. ಸೊ ನಾವೀಗ ಸಣ್ಣಗೆ ಹಚ್ಕೊಂಡಿರೋ ದೊಡ್ಡ ಒಂದು ಈರುಳ್ಳಿ ಸಹ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಫುಲ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಮತ್ತು ಟೊಮೊಟೊ ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ, ದೊಡ್ಡದು ತೊಗೊಂಡಿದ್ದೀನಿ. ತುಂಬ ಹಣ್ಣಾಗಿರೋದು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಗಂತೂ. ಸೊ ಈ ರೀತಿ ಇದನ್ನು ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆ ಎಲ್ಲ ಬಿಡಬೇಕು, ಆವಾಗ ನಮಗೆ ಬೆಂದಿದೆ ಅಂತ ಕನ್ಸಿಸ್ಟೆನ್ಸಿಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ಚೆನ್ನಾಗಿ ಬೇಯಲಿ. ಈಗ 2 ಸ್ಪೂನ್ ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಣ. ಪೇಸ್ಟ್ ಅಂತೂ ಮನೇಲೇ ಮಾಡ್ಕೊಂಡಿರಬೇಕು, ಹೊರಗಡೆ ತಂದು ಹಾಕ್ಬಾರ್ದು, ಅಷ್ಟು ಟೇಸ್ಟ್ ಕೊಡೋಲ್ಲ. ಸೊ ಮನೇಲೇ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಸೊ ಇದೇ ರೀತಿ ಮನೇಲಿ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ಲೇವರ್ ಅನ್ನೋದು ಹೋಗಬೇಕು, ಅಲ್ಲಿ ತನಕ ನಾವು ಹುರ್ಕೊಳ್ಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ. ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. 3/4 kg ಅಕ್ಕಿಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಬೇಕಾಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ಳಿ. ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಬಳಸ್ಕೊಳ್ಳಿ. ಏಕೆಂದರೆ ನಾವಿಲ್ಲಿ ಯಾವುದೇ ಕಲರು ಆರ್ಟಿಫಿಷಿಯಲ್ ಕಲರ್ಸ್ ಯಾವುದೂ ಬಳಸಲ್ಲ. ಸೊ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂದರೆ ನೆಕ್ಸ್ಟ್ ಲೆವೆಲ್ ಕಲರ್ ಚೆನ್ನಾಗಿ ಕೊಡುತ್ತೆ. ಸೊ ಇದಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಾರ್ಮಲ್ ಖಾರ ಪುಡಿನೂ ಸಹ ಹಾಕ್ಕೊಳ್ಬೋದು. 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ನೂ ಸಹ ಹಾಕ್ಕೊಳ್ಬೇಕಾಗುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಅನ್ನಕ್ಕೂ ಹಾಕಿರ್ತೀವಿ ಉಪ್ಪು, ಇಲ್ಲೂ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಸೊ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ಎಣ್ಣೆ ಬಿಡಬೇಕು, ಆವಾಗ ನಮಗೆ ಗೊತ್ತಾಗುತ್ತೆ ಇದು ಕರೆಕ್ಟಾಗಿ ಎಲ್ಲ ಮಸಾಲೆನೂ ಸಹ ಹೊಂದ್ಕೊಂಡಿದೆ ಅಂತ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಆಗಿದೆ. ಈಗ ನಾವು ಪನ್ನೀರನ್ನ 200 ಗ್ರಾಮ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀವಿ. ಪ್ರತಿ ಬೈಟಲ್ಲೂ ಪನ್ನೀರ್ ಅನ್ನೋದು ಸಿಕ್ಕಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. 200 ಗ್ರಾಮ್ ಪನ್ನೀರನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಪನ್ನೀರನ್ನ ತೊಗೊಂಡು ಬಂದು ಹಾಗೆ ಕಟ್ ಮಾಡಿ ತೊಳ್ಕೊಂಡು ಹಾಕ್ಕೊಳ್ತಿದ್ದೀನಿ ಡೈರೆಕ್ಟಾಗಿ. ಆ ರೀತಿಯೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಅದು ಸ್ವಲ್ಪ ಗಟ್ಟಿ ಬರ್ಬೋದು. ಈ ರೀತಿ ಮಾಡಿಕೊಂಡ್ರೆ ಜ್ಯೂಸಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಪುದೀನ 1 ಹಿಡಿ ಅಷ್ಟು ಹಾಕ್ಕೊಳ್ಳಿ, ಕೊತ್ತಂಬರಿ 1 ಹಿಡಿ ಅಷ್ಟು ಹಾಕ್ಕೊಳ್ಳಿ. ನಮಗೆ ಇಲ್ಲಿ ಜಾಸ್ತಿ ಅನಿಸ್ಬೋದು ನೋಡ್ತಾ ಇದ್ದರೆ, ಬಟ್ ನಮಗೆಲ್ಲೂ ಜಾಸ್ತಿ ಆಗೋದು ಇಲ್ಲ. ಪರ್ಫೆಕ್ಟಾಗಿ ಹೊಂದ್ಕೊಳ್ಳುತ್ತೆ, ಕರೆಕ್ಟಾಗಿರುತ್ತೆ. ಇದೇ ರೀತಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಗ್ರೇವಿಗೆ ಅಂತ 1/4 ಲೀಟ್ರ್ ನೀರನ್ನ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ನಾವು ಅದು ದಮ್ ಇಟ್ಟಾಗ ಕೆಳಗಡೆ ಒಂದು ಸ್ವಲ್ಪ ನೀರು ಗ್ರೇವಿ ಥರ ಇರಬೇಕು. ಸೊ ಹಾಗಾಗಿ 1/4 ಲೀಟ್ರ್ ನೀರನ್ನ ಇಲ್ಲಿ ಬಳಸ್ಕೊಂಡು ಈ ರೀತಿ ಕುದಿಯೋಕೆ ಇಟ್ಕೊಳ್ಳಿ. ಗ್ರೇವಿ ಸ್ವಲ್ಪ ನೀಟಾಗಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ ಪರ್ಫೆಕ್ಟಾಗಿ ಕುದೀತಾ ಇದೆ, ಎಣ್ಣೆನೂ ಸಹ ಬಿಡ್ತಾ ಇದೆ. ಈ ಟೈಮಲ್ಲಿ
ನಾವು ಏನು ಆನಿಯನ್ನು ಫ್ರೈ ಮಾಡ್ಕೊಂಡಿದ್ದೀವಿ ಎಣ್ಣೆಯಲ್ಲಿ ಅದನ್ನ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ, ಅಥವಾ ಮಾರ್ಕೆಟಲ್ಲೂ ಸಿಗುತ್ತೆ, ಆ ರೀತಿ ಆನಿಯನ್ ಸಹ ತಂದು ಹಾಕ್ಕೊಳ್ಬೋದು. ಒಂದು ಸ್ಪೆಷಲ್ಲಾಗಿ ಒಂದು ಒಳ್ಳೆ ಬಿರಿಯಾನಿ ತಿನ್ನಬೇಕು ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ. ನಮಗೆ ಪರ್ಫೆಕ್ಟ್ ಆದ ಬಿರಿಯಾನಿ ಬೇಕು ಅಂದರೆ ಇದೇ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಎಫರ್ಟ್ ಅನಿಸುತ್ತೆ, ಎಫರ್ಟ್ ಹಾಕಿ ಮಾಡಿದ್ರೆ ನಮಗೆ ಒಳ್ಳೆ ಬಾಯಿಗೆ ನಾಲ್ಗೆಗೆ ರುಚಿಯಾಗಿ ಇರುವಂಥ ಟೇಸ್ಟಿ ಅಂತ ಬಿರಿಯಾನಿ ರೆಡಿ ಆಗೋದು. ನಾವು ಇದೇ ಪ್ಲೇಸಲ್ಲಿ ಚಿಕನ್ ಅಥವಾ ವೆಜಿಟೇಬಲ್ಸು ಹಾಕಿ ಸಹ ಮಾಡ್ಕೊಳ್ಬೋದು, ಅದು ಅಷ್ಟೇ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಆಗುತ್ತೆ. ಪನ್ನೀರಂತೂ ಹೇಳೋಕ್ಕೆ ಬೇಡ, ಅಷ್ಟು ಚೆನ್ನಾಗಿತ್ತು. ಸೊ ರೈಸ್ ಬೆಂದಿದೆಯಾ ಇಲ್ವ ಅಂತ ನೋಡ್ಕೊಳ್ಳೋಣ. ನೋಡಿ, ಒಂದು 70-75% ಅಷ್ಟು ಆಗಿದೆ. ದಮ್ ಬಿರಿಯಾನಿಗೆ ನಾವು ಪೂರ್ತಿ ಬೇಯಿಸ್ಕೊಳ್ಬಾರ್ದು, ಈ ರೀತಿ 75% ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿನೂ ಸಹ ನಮಗೆ ಎಣ್ಣೆ ಬಿಡ್ತಾ ಇದೆ. ಈ ರೀತಿ ಬಿಟ್ಟಾಗ ನಾವು ಇದನ್ನು ಒಂದು ಬೌಲ್ಗೆ ಒಂದು ಸ್ವಲ್ಪ ತೆಗೆದಿಟ್ಕೊಳ್ಳೋಣ, ಯಾಕೆಂದರೆ ಇದು ನಾವು ಮೇಲೆ ಕೋಟಿಂಗ್ ಮಾಡಬೇಕಾಗುತ್ತೆ ರೈಸ್ ಹಾಕಿ. ಸೊ ಹಾಗಾಗಿ ಸ್ವಲ್ಪ ಗ್ರೇವಿನ, ಸ್ವಲ್ಪ ಪನ್ನೀರು, ಸ್ವಲ್ಪ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತೆಗೆದಿಟ್ಕೊಳ್ಳೋಣ. ಕೆಳಗಡೆ ಸ್ವಲ್ಪ ಜಾಸ್ತಿ ಗ್ರೇವಿ ಇರಲಿ, ಏಕೆಂದರೆ ನಾವು ದಮ್ ಕಟ್ಟಿದಾಗ ಕೆಳಗಡೆ ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ ತಳ ಹಿಡಿಯಲ್ಲ. ಸೊ ಈ ರೀತಿ ಏನು ರೈಸಲ್ಲಿ ಎಕ್ಸ್ಟ್ರಾ ವಾಟರ್ ಇದೆಯೋ ಅದು ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡು ಈ ರೀತಿ ಹಾಕೋಣ, ಲೇಯರಾಗಿ ನೀಟಾಗಿ ಫಿಲ್ಟರ್ ಮಾಡ್ಕೊಂಬಿಡಿ. ಯಾಕೆಂದರೆ ನಾವು ಫಸ್ಟೇ ಇದರಲ್ಲಿ ನೀರು ಸೇರಿಸ್ಕೊಂಡಿದ್ದೀವಿ, ಅದೇ ನೀರಿಗೆ ನಮಗೆ ಕರೆಕ್ಟಾಗಿ ಬೇಯುತ್ತೆ. ಸೊ ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ ಇದರಲ್ಲಿ. ಸೊ ರೈಸ್ನ ಈ ರೀತಿ ನೀಟಾಗಿ ಎಲ್ಲನೂ ಫಿಲ್ಟ್ರ್ ಮಾಡಿ ಲೇಯರ್ ಆವಾಗಲೇ ಸ್ವಲ್ಪ ತೆಗೆದಿಟ್ಟಿದ್ವಲ್ಲ ಮಸಾಲೆ, ಅದನ್ನು ಸ್ವಲ್ಪ ಲೇಯರ್ ಕೋಟಿಂಗ್ ಮಾಡ್ಕೊಳ್ಳಿ, ಅಷ್ಟು ಚೆನ್ನಾಗಿ ಬರುತ್ತೆ. ಕಲರ್ ಬಿರಿಯಾನಿ ಥರನೇ ಇರುತ್ತೆ. ಈ ರೀತಿ ನೀಟಾಗಿ ಸ್ವಲ್ಪ ಹಾಕ್ಕೊಂಡು ಲೇಯರ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾವು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನೂ ಸಹ ಸೇರಿಸ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಸಹ ಒಂದು ಸ್ಪೂನ್ ಹಾಕಿ ಲೇಯರ್ ಮಾಡ್ಕೊಳ್ಳೋಣ. ಆವಾಗಲೇ ನಮಗೆ ಪರ್ಫೆಕ್ಟ್ ಆದ ದಮ್ ಬಿರಿಯಾನಿ ಅನ್ನೋದು ಸಿಗೋದು. ಸೊ ಈಗ ತುಪ್ಪನೂ ಸಹ ಸೇರಿಸ್ಕೊಳ್ಬೋದು. ತುಪ್ಪ ಇಲ್ಲದೆ ಇರೋರು, ಅಂದರೆ ತುಪ್ಪ ಬೇಡ ಅನ್ನೋರು ಹಾಲಲ್ಲಿ ಕೇಸರಿ ಕಲರ್ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ಎಣ್ಣೆನೂ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇನ್ನೂ ಏನು ಉಳಿದಿದೆಯೋ ರೈಸ್ನ ಅದನ್ನು ಸಹ ಸೇಮ್ ಲೇಯರ್ ಮಾಡಿಕೊಂಡು ಸೇಮ್ ಕೋಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರೋ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಸಹ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಅವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಏನು ಉಳಿದಿದೆಯೋ ಮಸಾಲೆ ಅದನ್ನು ಸಹ ಇದು ಮೇಲೆ ಲೇಯರ್ ಕೋಟಿಂಗ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸೇಮ್ ಪ್ರೋಸೆಸ್ಸಲ್ಲೇ ಉಳಿದಿರೋ ಆನಿಯನ್ ಫ್ರೈ ಏನಿದೆಯೋ ಅದನ್ನು ಹಾಕ್ಕೊಂಡು ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ. ಈಗ ಪುದೀನ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಆವಾಗಲೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ವಿ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಮತ್ತು ತುಪ್ಪ ಹಾಕಿ ನಾವು ಇಲ್ಲಿ ಸ್ಟೀಮ್ಗೆ ಇಟ್ಕೊಳ್ಬೇಕು. ಸ್ಟೀಮ್ ಇಡೋವಾಗ ನಾವು ಈ ರೀತಿ ಬಾಳೆ ಎಲೆಯಲ್ಲಿ ಇಟ್ಟರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆ ಫ್ಲೇವರು, ಆ ಟೇಸ್ಟು ತಿಂದವ್ರಿಗೆ ಆ ರುಚಿ ಗೊತ್ತಿರೋದು. ನಾವು ಹೋಟೆಲ್ಗೆ ಹೋದಾಗ ದಮ್ ಬಿರಿಯಾನಿ ಅಂತ ಕೇಳಿದಾಗ ಅವ್ರು ಇದೇ ರೀತಿಯೇ ಪ್ರೋಸೆಸ್ ಮಾಡಿರ್ತಾರೆ, ಇದೇ ರೀತಿಯೇ ಮಾಡಿಕೊಡ್ತಾರೆ. ಈ ರೀತಿ ಎಲೆ ಮುಚ್ಚಿ ಒಂದು ಪ್ಲೇಟ್ ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಪ್ಯಾನ್ ಮೇಲೆ ಇಡಬೇಕು, ನಾವು ಡೈರೆಕ್ಟ್ ಇಡಬಾರ್ದು, ತಳ ಇಡುತ್ತೆ. ನೀರು ನಮಗೆ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಂಡಿರ್ತೀವಿ. ಸೊ ಬಿಸಿಗೆ ನಮಗೆ ಇದು ಅನ್ನ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಸೊ ಈ ರೀತಿ ಬಾಳೆ ಎಲೆ ತೆಗೆದು ನೋಡ್ತಾ ಇದ್ರೇ ತಿನ್ನಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿನೇ ಆಗ್ತಾಯಿದೆ. ಈ ಮಳೆಗಾಲಕ್ಕೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅಥವಾ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಟ್ರೆ ನಿಜವಾಗ್ಲೂ ಹೊಗಳೋದಂತೂ ಗ್ಯಾರಂಟಿ. ಯಾವ ರೀತಿ ಮಾಡಿದೆ, ಹೇಗೆ ಮಾಡಿದೆ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಎಲ್ಲೂ ವಿಡಿಯೋ ಪೂರ್ತಿ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ. ಈ ಮಳೆಗಾಲದಲ್ಲಿ ಈ ರೀತಿ ಒಂದು ಬಿರಿಯಾನಿ ಇದ್ದರೆ ಸಾಕು, ಸ್ವರ್ಗಕ್ಕೆ 3 ಗೇಣು ಅನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಪ್ರೋಟೀನ್ ರಿಚ್ ಆಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ಈ ರೀತಿ ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ, ಅವರು ಸಹ ಇದೇ ರೀತಿ ಬಿರಿಯಾನಿ ಮಾಡ್ಕೊಂಡು ತಿನ್ನಲಿ. ಫೈನಲಿ ಬಿರಿಯಾನಿ ಅಂತೂ ಪರ್ಫೆಕ್ಟಾಗಿ ಆಗೇ ಹೋಯಿತು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ತುಂಬ ಟೇಸ್ಟಿಯಾಗೂ ಸಹ ಇತ್ತು. ಸೊ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಬಿರಿಯಾನಿ ಅಂದರೆ ಬಿರಿಯಾನಿ ಥರನೇ ತಿನ್ನಬೇಕು. ಅದಕ್ಕೆ ನನಗಂತೂ ಅದರಲ್ಲಿ ಮೊಸರು ಮತ್ತು ಗ್ರೇವಿ, ಬೇರೆ ಸೈಡ್ ಡಿಶ್ ನನಗೇನು ಇಷ್ಟ ಆಗೋಲ್ಲ. ಈ ರೀತಿಯೇ ತಿಂದರೆ ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ.